ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸ್ಟಾಲಿನ್ ಕುಮಾರ್ ಅಂತೇಳಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕಾರ್ಮಿಕ ಸಂಘದ ಅಧ್ಯಕ್ಷರು. ನಮ್ಮ ಚೆಲುವಾದಿಪಲ್ಯ ವಾರ್ಡು ಮತ್ತು KR ಮಾರ್ಕೆಟ್ ವಾರ್ಡು, ರಾಯಪುರಂ ವಾರ್ಡು, ಈ ವಾರ್ಡ್ಗಳಲ್ಲಿ ಅನೇಕ ಕಾರ್ಮಿಕರು ಅಂದರೆ ಅಸಂಘಟಿತ ಕಾರ್ಮಿಕರು ಅನೇಕರಿದ್ದು, ಇವರುಗಳಿಗೆ ಸರ್ಕಾರದ ವತಿಯಿಂದ ಕಾರ್ಮಿಕ ಮಂಡಳಿಯಿಂದ ಅಸಂಘಟಿತ ವಲಯ ಅಂದರೆ ಅಂಬೇಡ್ಕರ್ ಸಹಾಯ ಹಸ್ತ ಅಂತೇಳಿ ಒಂದು ಲೇಬರ್ ಕಾರ್ಡನ್ನು ನಾವು ಇವತ್ತು ನೋಂದಣಿ ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಈ ಈ ಕಾರ್ಡ್ನಿಂದ ಜನಕ್ಕೆ ತುಂಬ ಅನುಕೂಲವಾದಂಥ ಒಂದು ಸ್ಕೀಮ್ ಇದೆ. ಇದನ್ನು ಬಂದು ಈ ಜನಗಳು ಉಪಯೋಗ ಪಡಿಸ್ಕೊಂಡು ಮುಂದಕ್ಕೆ ಬರಬೇಕಂತೇಳಿ ನಮ್ಮ ಸಂಘದ ವತಿಯಿಂದ ಅವ್ರನ್ನ ಕೇಳ್ಕೊಳ್ತೀವಿ. ಇವತ್ತು ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ. ಜನಗಳು ಬಂದು ಈ ನೋಂದಣಿಯನ್ನು ಮಾಡ್ಕೊತಾ ಇದ್ದಾರೆ. ನಮ್ಮ ಜೊತೆ ಹಿರಿಯ ನಿರೀಕ್ಷರು ಸುರೇಂದ್ರ ಸರ್ ಬಂದಿದ್ದಾರೆ. ಅವರಿಗೆ ಧನ್ಯವಾದ ಹೇಳಿ ಈ ಕಾರ್ಯಕ್ರಮವನ್ನು ಒಂದು ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಅವರು ನಮ್ಮ ಜೊತೆಲಿ ಇದ್ದು ಸಹಕರಿಸ್ತಾ ಇದ್ದಾರೆ. ಅವರಿಗೆ ವಂದನೆ ಹೇಳಿ ಅವ್ರನ್ನೂ ಒಂದು ಎರಡು ಮಾತಾಡೋದಕ್ಕೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಅಸಂಘಟಿತ ಕಾರ್ಮಿಕರ ನೋಂದಣಿ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಅಸಂಘಟಿತ ಕಾರ್ಮಿಕರು ಅಂದರೆ ಯಾರು ESIPF ಇರಲ್ವೋ, ಅಥವಾ ಇಲ್ಲಿ ಈ ಭಾಗದಲ್ಲಿ ಹೆಚ್ಚಿರ್ತಕ್ಕಂಥ ಹೂ ಮಾರೋರು, ತರಕಾರಿ ಮಾರೋರು, ಹಮಾಲಿ ವರ್ಕರ್ಸು, ಗ್ಯಾರೇಜ್ ವರ್ಕರ್ಸು, ಡ್ರೈವರ್ಸು, ಈ ರೀತಿಯ ಅಸಂಘಟಿತ ಕಾರ್ಮಿಕರಿಗೆ ನೋಂದಣಿ ಇರ್ತದೆ. ಎಲ್ಲ ನೋಂದಣಿಯಲ್ಲಿ ಉಚಿತವಾಗಿರ್ತದೆ. ಈ ಎಲ್ಲ ಕಾರ್ಮಿಕರು ಕೂಡ ಸುಮಾರು ಜನ ಬಂದಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ನೋಂದಣಿ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ, ನಮ್ಮ ಒಂದು 7-8 ಜನ ಸಿಬ್ಬಂದಿಯನ್ನು ಇಲ್ಲಿ ಡೆಪ್ಯೂಟ್ ಮಾಡಿದ್ದೀವಿ. ಆ ಎಲ್ಲ ಕಾರ್ಮಿಕರು ಕೂಡ ಇವತ್ತು ನೋಂದಣಿ ಮಾಡ್ಕೊಂಡು ಹೋಗ್ಬೇಕಂತೇಳಿ ವಿನಂತಿ ಮಾಡ್ತಾ ಇದ್ದೀವಿ.
పేరు చొల్లి మంచి పేరు దాకా నిమ్మిக்கிறாங்க ஏன் கேட்டல எங்க பண்றாங்க வந்து நல்லா போயிட்டாங்க 2 ஹவர் வந்து உட்கார்ந்து போடுவாங்க பண்ணி ఎవరికట పత్రమా ರಾಮ್ ರಾಮ್ ಆಗ್ತಾ ಇಲ್ಲ ಅದು ಮತ್ತೆ ಮತ್ತೆ ಈ ತರ ಆಧಾರ್ ಹಾಕಿದ್ರೆ ಹೆಸರು ಎಂ ಸಲ್ಮಾ ಕೊಟ್ಟೆಲ್ಲ ಆವಾಗ में पीछे लिख दिया तो मैं रख लेता हूँ लिख देता माँ खाली टाइलर खाली नहीं होता 4 बजे तक आएगा आधा घंटा टाइम नहीं होता ऑफिस में कर लेते ना इवनदೆಲ್ಲ ಎಲ್ದಿದ್ದಿದೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ಟಾಲಿನ್ ಕುಮಾರ್ ಅಂತೇಳಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕಾರ್ಮಿಕ ಸಂಘದ ಅಧ್ಯಕ್ಷನಾಗಿ 2017-18ರಲ್ಲಿ ನೋಂದಣಿ ಮಾಡಿರುವಂಥ ಒಂದು ಸಂಘಟನೆ ಇದು. ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಮಂಡಳಿಯ ನೋಂದಣಿ ಆಗಿರುವಂಥ ಸಂಘಟನೆ. ನಾವು ಈ ಸಂಘಟನೆ ಮುಖಾಂತರ ಸುಮಾರು ಜನಕ್ಕೆ ಒಂದು ಒಳ್ಳೆಯ ಸೇವೆಯನ್ನು ಮಾಡ್ತಾ ಬರ್ತಾಯಿದ್ದೀವಿ, ಸಂಘದ ಪದಾಧಿಕಾರಿಗಳು ಹಾಗೂ ಎಲ್ಲರೂ ಸೇರಿ. ಈಗ ಇತ್ತೀಚೆಗೆ ಹೊಸ ಯೋಜನೆ ಸರ್ಕಾರ ಏನು ಮಂಡಳಿಯಲ್ಲಿ ಬಿಡುಗಡೆ ಮಾಡಿದೆ, ಅದನ್ನು ಜನಕ್ಕೆ ಮುಟ್ಟಿಸುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿದ್ದೇವೆ. ಏನು ಕಾರ್ಯಕ್ರಮ ಅಂದರೆ, ಈ ಸಾರಿಗೆ ಕೆಲಸಗಾರರಾದಂಥ ನಮ್ಮ ಸ್ನೇಹಿತರಿಗೆ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ಅವರಿಗೆ ಅರಿವು ಮೂಡಿಸಿ ಮತ್ತು ಅವರಿಗೆ ನೋಂದಣಿ ಮಾಡುವ ಕಾರ್ಯಕ್ರಮವನ್ನು ಹಾಗೂ ಅಂಬೇಡ್ಕರ್ ಸಹಾಯ ಹಸ್ತ ಅಂತೇಳಿ ಏನು ಒಂದು 22-23 ಅಸಂಘಟಿತ ವಲಯದಲ್ಲಿ ಅವರೆಲ್ಲ ಬರುವಂಥ ಕಾರ್ಮಿಕರಾಗಿರ್ತಾರೆ. ಈ ಬೀಡಿ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಮತ್ತು ಸಣ್ಣ ಪುಟ್ಟ ಮನೆ ಕೆಲಸಗಾರರು, ಮನೆಯಲ್ಲೇ ಹೊಲಿಗೆ ಹಾಕೋರು, ಇಂಥ ಎಲ್ಲ ಕಾರ್ಮಿಕರು ಅದರಲ್ಲಿ ಬರ್ತಾರೆ. ಇವರುಗಳಿಗೆ ಸರ್ಕಾರದಲ್ಲಿ ಹೊಸ ಯೋಜನೆ ಅಂತೇಳಿ ಒಂದು
ಯೋಜನೆಯನ್ನು ತಂದಿದ್ದಾರೆ. ಅದರಲ್ಲಿ ಸೌಲಭ್ಯಗಳು ಹಲವಾರು ಸೌಲಭ್ಯಗಳನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನ ಜನಕ್ಕೆ ಮುಟ್ಟಿಸುವಂತ ಈ ಕಾರ್ಯಕ್ರಮ, ನೋಂದಣಿ ಕಾರ್ಯಕ್ರಮ ಇವತ್ತು ನಾವು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಬೆಳಗಿಂದ ಸಂಜೆ 6 ಗಂಟೆವರೆಗೂ ಅಷ್ಟೊಂದು ಜನ ಇನ್ನೂ ನೋಂದಣಿ ಮಾಡದೇ ಇರುವ ಕಾರಣ ಇವತ್ತು 400 ಚಿಲ್ಲರೆ ನೋಂದಣಿ ಆಗಿದೆ. ಇನ್ನು ಒಂದು 100 ಜನ ಮೇಲೆ ಅಪ್ಲಿಕೇಶನ್ ನಮ್ಮ ಹತ್ರ ಕೊಟ್ಟಿದ್ದಾರೆ. ಏನು ಅವ್ರದ್ದು ಆಧಾರ್ ಕಾರ್ಡು ಒಂದು, ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಒಂದು ಫೋಟೋ, ಇದನ್ನು ಕೊಟ್ಟು ಅವರು ನೋಂದಣಿ ಮಾಡಿಕೊಳ್ಳುವಂಥ ಒಂದು ಇದನ್ನು ನನಗೆ ತಿಳಿಸಿದ್ದಾರೆ. ನಾವು ಕೂಡ ಅದನ್ನು ಮಾಡ್ತಾ ಇದ್ದೇವೆ. ಇನ್ನು ಮಾಡಬೇಕು ಅನ್ನೋ ಒಂದು ಮುಂದೆ ಮಾಡುವ ಒಂದು ಭಾವನೆ ಕೂಡ ಇದೆ. ವಿಶೇಷವಾಗಿ ಇದು ಯಾತಕ್ಕಂದರೆ ಇಲ್ಲಿ ನಮ್ಮ ಚೆಲುವಾದಿಪಲ್ಯ ವಾರ್ಡು ಇದು ಹಂಗೆ ಪಕ್ಕದಲ್ಲಿ KR ಮಾರುಕಟ್ಟೆ ಇದು, ಮತ್ತು ಒಂದು 2-3 ವಾರ್ಡು ಎಲ್ಲ ತುಂಬ ಸ್ಲಮ್ಗಳು ಇರುವಂಥ ವಾರ್ಡು. ಈ ಸ್ಲಮ್ಗಳಲ್ಲಿ ಏನಂದರೆ ತುಂಬ ಕಡುಬಡವರು, ವ್ಯಾಪಾರಸ್ಥರು ಹಾಗೂ ಈ ಬೀದಿ ಬದಿ ವ್ಯಾಪಾರಿಗಳು, ಮನೆಯಲ್ಲಿ ಟೈಲರಿಂಗ್ ಮಾಡೋರು, ಮನೆ ಕೆಲ್ಸಕ್ಕೆ ಹೋಗೋರು, ಮೂಟೆ ಬರುವಂಥ ಕೂಲಿ ಕೆಲಸ ಮಾಡೋರು, ಇವ್ರಿಗೆಲ್ಲ ಯಾವುದೇ ಒಂದು ಇದು ಇಲ್ಲದೆ ಇತ್ತು. ಇವಾಗ ಸರ್ಕಾರ ತುಂಬಾ ಯೋಚನೆ ಮಾಡಿ ಒಂದು ಯೋಜನೆಯನ್ನು ತಂದಿದೆ. ಸರ್ಕಾರಕ್ಕೆ ನಮ್ಮ ಹೃದಯಪೂರ್ವಕವಾದ ವಂದನೆ ತಿಳಿಸ್ತಾ, ಈ ಜನಕ್ಕೆ ಇದೊಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿರೋ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾನು ಋಣಿಯಾಗಿರ್ತೇನೆ. ಈ ನಮ್ಮ ವಾರ್ಡು ಅಕ್ಕಪಕ್ಕ ಕ್ಷೇತ್ರದ ಎಲ್ಲ ಕಡೆ ಇದು ತುಂಬಾ ಅನುಕೂಲವಾಗಿರುತ್ತದೆ ಅಂತೇಳಿ ನನ್ನ ಇವತ್ತು ಈ 1-2 ಮಾತನ್ನು ಮಾತಾಡಿ ನಮ್ಮ ಜನಕ್ಕೆ ಇದನ್ನು ಮುಟ್ಟಿಸುವಂಥ ಈ ಕಾರ್ಯಕ್ರಮ ನನಗೆ ದೇವರು ಅನುಗ್ರಹ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಹೃದಯಪೂರ್ವಕವಾದ ವಂದನೆ ತಿಳಿಸಿ, ಇಲ್ಲಿ ನಮ್ಮ ಜೊತೆಯಲ್ಲಿ ಸಹಕರಿಸಿದಂಥ ಅಧಿಕಾರಿಗಳು ಹಾಗೂ ನಮ್ಮ ಆಪ್ರೇಟರ್ಗಳು ಎಲ್ಲರೂ ಕೂಡ 10-15 ಜನ ಆಪ್ರೇಟರ್ಸ್ ಬಂದಿದ್ದಾರೆ. ಸಿಸ್ಟಮ್ ಆಪ್ರೇಟ್ ಮಾಡ್ತಾ ಇದ್ದಾರೆ. ಮತ್ತು ನಿರೀಕ್ಷಕರು, ಹಿರಿಯ ನಿರೀಕ್ಷಕರು ಎಲ್ಲರೂ ಸಹ ಇಲ್ಲಿ ನನ್ನ ಜೊತೆಯಲ್ಲಿದ್ದು ಇವತ್ತು ಇದನ್ನು ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಯನ್ನು ತಿಳಿಸ್ತಾ ಇದ್ದೀನಿ ಅಂತೇಳಿ ಇವತ್ತು ಈ ನನ್ನ ಈ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಭಾವಿಸ್ತಾ ನನ್ನ ಈ 2 ಮಾತನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ. ಎಲ್ಲ ನೀರು ಕುಡಿಯೋಕ್ಕೆ ಊಟ ಮಾಡಬಹುದು. पिन खाली अच्छे में तो पिन बिना हमें जाना ही इधर जाओ नंबर फोन करे तो OTP बोला भैया नंबर डालो भैया